In this class, I am going to explain the recent debate regarding citizenship. And in this topic, we are going to deal with the different theories on citizenship and the proper scope of citizenship. ಈ ಒಂದು ತರಗತಿಯಲ್ಲಿ ನಾವು ಪೌರತ್ವದ ಬಗೆಗಿನ ಪ್ರಸ್ತುತ ಚರ್ಚೆ ಇದನ್ನು ನೋಡೋಣ. ಇದರಲ್ಲಿ ಈ ತರಗತಿಯಲ್ಲಿ ನಾವು ಹಲವಾರು ಪೌರತ್ವದ ಬಗೆಗಿನ ಸಿದ್ಧಾಂತಗಳನ್ನು ತಿಳಿಲಿಕ್ಕಿದ್ದೇವೆ. ಮೊದಲನೇದಾಗಿ ಪೌರತ್ವದ ಬಗೆಗಿನ ಉದಾರತಾವಾದಿ ಸಿದ್ಧಾಂತ. ಈ ಸಿದ್ಧಾಂತದ ಪ್ರತಿಪಾದಕರು ಟಿ.ಎಚ್. ಮಾರ್ಷಲ್ ರವರು. ಇವರ ಪೌರತ್ವ ಮತ್ತು ಸಾಮಾಜಿಕ ವರ್ಗ ಎನ್ನುವ ಪುಸ್ತಕದಲ್ಲಿ ಮಾರ್ಷಲ್ ರವರು ಪೌರತ್ವವು ಸಮಾನವಾದ ಹಕ್ಕುಗಳನ್ನು, ಕರ್ತವ್ಯಗಳನ್ನು, ಸ್ವಾತಂತ್ರ್ಯದ ತೊಡಕುಗಳನ್ನು, ಅಧಿಕಾರಗಳನ್ನು, ಜವಾಬ್ದಾರಿಗಳನ್ನು ಜನರಿಗೆ ನೀಡುತ್ತದೆ ಎನ್ನುತ್ತಾರೆ. ಪೌರತ್ವದ ಕಲ್ಪನೆಯು ಸಮಾಜದ ವರ್ಗ ವಿಭಜನೆಯ ಕಲ್ಪನೆಗೆ ವಿರುದ್ಧವಾಗಿರುತ್ತದೆ ಎನ್ನುವುದು ಟಿ.ಎಚ್. ಮಾರ್ಷಲ್ ರವರ ವಾದ. ಪೌರತ್ವವು ಸಮುದಾಯ ಬದ್ಧತೆಯನ್ನು ಸೃಷ್ಟಿಸುತ್ತದೆ ಎಂದು ಉದಾರತಾವಾದಿ ಸಿದ್ಧಾಂತವು ಪ್ರತಿಪಾದಿಸುತ್ತದೆ. ಇನ್ನು ಸ್ವಾತಂತ್ರ್ಯವಾದಿ ಸಿದ್ಧಾಂತ. ಸ್ವಾತಂತ್ರ್ಯವಾದಿ ಸಿದ್ಧಾಂತವು ವ್ಯಕ್ತಿಗಳಲ್ಲಿ ಉಚಿತ ಆಯ್ಕೆ ಮತ್ತು ಒಪ್ಪಂದದ ಉತ್ಪನ್ನವಾಗಿದೆ ಎಂದು ಪರಿಗಣಿಸುತ್ತದೆ. ಇದು ಮಾರುಕಟ್ಟೆ ಸಮಾಜವು ನಾಗರಿಕ ಸಮಾಜದ ಸೂಕ್ತ ಮಾದರಿಯಾಗಿದೆ ಎನ್ನುವುದನ್ನು ಪ್ರತಿಪಾದಿಸುತ್ತದೆ. ಈ ಒಂದು ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರಂತ ಹೇಳಿದರೆ ರಾಬರ್ಟ್ ನಾಸಿಕ್ ರವರು. ಇವರು ತನ್ನ ಅನಾರ್ಕಿ ಸ್ಟೇಟ್ ಯುಟೋಪಿಯಾ ಎನ್ನುವ ಗ್ರಂಥದಲ್ಲಿ ವ್ಯಕ್ತಿಗಳು ತಮ್ಮ ಮೌಲ್ಯಗಳು, ನಂಬಿಕೆಗಳು ಮತ್ತು ಖಾಸಗಿ ಚಟುವಟಿಕೆಗಳು, ಮಾರುಕಟ್ಟೆ ವಿನಿಮಯಗಳು ಮತ್ತು ಸ್ವಯಂ ಪ್ರೇರಿತವಾದಂಥ ಸಂಘಗಳನ್ನು ಆಶ್ರಯಿಸಿರುತ್ತಾರೆ. ತನ್ನ ಹಕ್ಕುಗಳನ್ನು ಮತ್ತು ಆದ್ಯತೆಗಳನ್ನು ತಿಳಿಯಲು ಇವುಗಳನ್ನೆಲ್ಲ ಇವರು ಆಶ್ರಯಿಸಿರುತ್ತಾರೆ ಎನ್ನುವಂತಹ ಒಂದು ವಿಚಾರವನ್ನು ಮಂಡಿಸ್ತಾರೆ. ಹೀಗೆ ಈ ಒಂದು ಸಿದ್ಧಾಂತವು ಸಾರ್ವಜನಿಕ ಸರಕುಗಳ ತರ್ಕಬದ್ಧ ಗ್ರಾಹಕನು ಪೌರನಾಗಿದ್ದಾನೆ ಎನ್ನುವುದನ್ನು ಹೇಳುತ್ತದೆ. ಈ ಒಂದು ಸಿದ್ಧಾಂತವು ಟೀಕಾಕಾರರ ಪ್ರಕಾರ ಮುಕ್ತ ಮಾರುಕಟ್ಟೆ ಆಧಾರಿತ ವ್ಯಕ್ತಿತ್ವವನ್ನು, ಸಾಮಾಜಿಕ ಒಗ್ಗಟ್ಟಿನ ಸಾಕಷ್ಟು ಅಡಿಪಾಯವನ್ನು ಈ ಸಿದ್ಧಾಂತ ಒದಗಿಸುವುದಿಲ್ಲ ಎಂದು ಟೀಕಾಕಾರರು ಈ ಸಿದ್ಧಾಂತವನ್ನು ಟೀಕಿಸುತ್ತಾರೆ. ಮುಂದೆ ಕಮ್ಯುನಿಟೇರಿಯನ್ ಥಿಯರಿ ಆಫ್ ಸಿಟಿಸನ್ಶಿಪ್. ಕಮ್ಯುನಿಟೇರಿಯನ್ ಸಿದ್ಧಾಂತ ಪೌರತ್ವದ ಬಗೆಗೆ ಇರುವಂತಹ ಇನ್ನೊಂದು ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ರಾಜ್ಯ ಮತ್ತು ವ್ಯಕ್ತಿಗಳ ನಡುವೆ ಒಂದು ಬಲವಾದ ಸಂಬಂಧವಿದೆ ಎನ್ನುವುದನ್ನು ಈ ಸಿದ್ಧಾಂತ ಪ್ರತಿಪಾದಿಸುತ್ತದೆ. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಕೆಲವೊಂದು ವ್ಯಕ್ತಿಗಳು ಅಂತ ಹೇಳಿದ್ರೆ ಹನನ್ ಅರೆನೆಟ್, ಮೈಕಲ್ ವಾಲ್ಟರ್, ಬೆಂಜಮಿನ್ ಬಾರ್ಬರ್ ಇತ್ಯಾದಿ ಮುಂತಾದವರು. ಈ ಸಿದ್ಧಾಂತದ ಪ್ರಮುಖ ಅಂಶವೆಂದರೆ ಪೌರನು ತನ್ನನ್ನು ಸಮುದಾಯದ ಸದಸ್ಯನನ್ನಾಗಿ ಗುರುತಿಸಿಕೊಳ್ಳುತ್ತಾನೆ ಮತ್ತು ಪೌರನು ರಾಜಕೀಯ ಜೀವನದಲ್ಲಿ ಕ್ರಿಯಾಶೀಲನಾಗಿ ಕಾರ್ಯನಿರ್ವಹಿಸುತ್ತಾನೆ. ಈ ಒಂದು ಸಿದ್ಧಾಂತವನ್ನು ಟೀಕಾಕಾರರು ಹೀಗೆ ಟೀಕಿಸ್ತಾರೆ. ಈ ಒಂದು ಮಾದರಿಯ ಪೌರತ್ವದ ಸಿದ್ಧಾಂತವು ಕೇವಲ ಸಾಮಾನ್ಯ ಸಂಪ್ರದಾಯಗಳನ್ನು ಒಳಗೊಂಡಂತಹ ಸಣ್ಣ ಪುಟ್ಟ ಸಮುದಾಯಗಳಿಗೆ ಮಾತ್ರ ಸೂಕ್ತವೆನಿಸುತ್ತದೆ ಎನ್ನುವುದು ಈ ಒಂದು ಸಿದ್ಧಾಂತದ ಬಗ್ಗೆ ಇರುವಂಥ ಟೀಕೆ. ಮುಂದೆ ಮಾರ್ಕ್ಸಿಸ್ಟ್ ಥಿಯರಿ ಆಫ್ ಸಿಟಿಸನ್ಶಿಪ್ ಅಥವಾ ಪೌರತ್ವದ ಬಗೆಗಿನ ಮಾರ್ಕ್ಸ್ವಾದಿ ಸಿದ್ಧಾಂತ. ಈ ಸಿದ್ಧಾಂತವು ಪೌರತ್ವಕ್ಕೆ ಸಂಬಂಧಿಸಿದ ಹಕ್ಕುಗಳು ವರ್ಗ ಸಂಘರ್ಷದ ಉತ್ಪನ್ನವಾಗಿದೆ ಎಂದು ಪರಿಗಣಿಸುತ್ತದೆ. ಅಂದರೆ ಬಂಡವಾಳಶಾಹಿಗಳನ್ನು ಸದೆಬಡಿದ ನಂತರ ಹಕ್ಕುಗಳನ್ನು ಪಡೆಯುವ ವರ್ಗದ ಪೌರತ್ವ ಎಂದು ಪರಿಗಣಿಸುತ್ತದೆ. ಆಂಟೋನಿ ಗಿಡೆನ್ಸ್ ರವರು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದರಲ್ಲಿ ಪ್ರಮುಖರು. ಅವರು ತನ್ನ 2 ಕೃತಿ ಎ ಕಂಟೆಂಪ್ರರಿ ಕ್ರಿಟಿಕ್ ಆಫ್ ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಮತ್ತು ಪ್ರೊಫೈಲ್ಸ್ ಆ್ಯಂಡ್ ಕ್ರಿಟಿಕ್ಸ್ ಆಫ್ ಸೋಷಿಯಲ್ ಥಿಯರಿ
ಎನ್ನುವಂತಹ ಗ್ರಂಥದಲ್ಲಿ ತನ್ನದೇ ಆದಂತಹ ವಾದವನ್ನು ಮಂಡಿಸುವುದರ ಮೂಲಕ ಮಾರ್ಷಲ್ರವರ ದೃಷ್ಟಿಕೋನಕ್ಕೆ ವಿರುದ್ಧವಾದಂತಹ ಒಂದು ವಿಷಯವನ್ನು ವ್ಯಕ್ತಪಡಿಸ್ತಾರೆ. ಗಿಡ್ಡನ್ರವರ ಪ್ರಕಾರ ಪೌರತ್ವ ಮತ್ತು ಆಧುನಿಕ ಪ್ರಜಾಪ್ರಭುತ್ವದ ಅಭಿವೃದ್ಧಿ 16ನೇ ಶತಮಾನದ ಕೊನೆಯಲ್ಲಿ ಆರಂಭವಾಯಿತು. ಮುಂದೆ ಇನ್ನೊಂದು ಸಿದ್ಧಾಂತ ಪ್ಲೂರಲಿಸ್ಟಿಕ್ ಥಿಯರಿ ಆಫ್ ಸಿಟಿಸನ್ಶಿಪ್, ಪೌರತ್ವದ ಬಗ್ಗೆ ಇರುವಂತಹ ಬಹುತ್ವ ಸಿದ್ಧಾಂತ. ಈ ಬಹುತ್ವ ಸಿದ್ಧಾಂತವು ಪೌರತ್ವ ಅಭಿವೃದ್ಧಿಯು ಒಂದು ಸಂಕೀರ್ಣ ಮತ್ತು ಬಹು ಆಯಾಮದ ಪ್ರಕ್ರಿಯೆ ಎಂದು ಪರಿಗಣಿಸುತ್ತದೆ. ಡೇವಿಡ್ ಹೆಲ್ಡ್ರವರು ಮಾಡರ್ನ್ ಸ್ಟೇಟ್ ಆ್ಯಂಡ್ ಪೊಲಿಟಿಕಲ್ ಥಿಯರಿ ಎನ್ನುವಂತಹ ಕೃತಿಯಲ್ಲಿ ತನ್ನ ರಾಜಕೀಯ ಸಿದ್ಧಾಂತವನ್ನು ಆಧುನಿಕ ರಾಜ್ಯ ಎನ್ನುವ ಕೃತಿಯಲ್ಲಿ ವ್ಯಕ್ತಿ ಮತ್ತು ಸಮುದಾಯದ ನಡುವಿನ ಸಂಬಂಧವನ್ನು ಪ್ರಾಚೀನ ಜಗತ್ತಿನಿಂದ ಈವರೆಗೆ ಅಸ್ತಿತ್ವದಲ್ಲಿರುವುದನ್ನು ವ್ಯಕ್ತಪಡಿಸುತ್ತದೆ. ಹಕ್ಕುಗಳು ಮತ್ತು ಕರ್ತವ್ಯಗಳು ಪರಸ್ಪರ ಪೂರಕವಾಗಿದೆ ಮತ್ತು ಈ ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಈ ಸಿದ್ಧಾಂತ ಪರಿಗಣಿಸುತ್ತದೆ. ಪೌರತ್ವದ ಸಾರವು ನಿಂತಿರುವುದು ಸಮುದಾಯ ಜೀವನದ ಭಾಗವಹಿಸುವಿಕೆಯಲ್ಲಿ ಎನ್ನುವುದು ಈ ಸಿದ್ಧಾಂತದ ವಿಷಯವಾಗಿದೆ. ಟೀಕಾಕಾರರ ಪ್ರಕಾರ ಈ ಬಹುತ್ವವಾದಿಗಳು ಪೌರತ್ವದ ಈ ಸಿದ್ಧಾಂತವನ್ನು ವಿವರಿಸುವಾಗ ಪೌರತ್ವದ ಸಮಸ್ಯೆಯನ್ನು ವಿಶ್ಲೇಷಿಸುವಲ್ಲಿ ಒಂದು ನಿರ್ದಿಷ್ಟ ವಿವರಣೆಯನ್ನು ನೀಡುವುದಿಲ್ಲ ಎನ್ನುವುದಾಗಿ ಟೀಕಿಸ್ತಾರೆ. ಇನ್ನು ಈ ಪೌರತ್ವದ ಸಿದ್ಧಾಂತದ ಬಗೆಗೆ ಇರುವಂತಹ ಟೀಕೆಗಳು. ಪೌರತ್ವದ ಸಿದ್ಧಾಂತದ ಬಗೆಗೆ ಇರುವಂತಹ ಎರಡು ಟೀಕೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಒಂದು ಫೆಮಿನಿಸ್ಟ್ ಕ್ರಿಟಿಕ್, ಅಂದರೆ ಸ್ತ್ರೀವಾದಿ ವಿಮರ್ಶೆ. ಸ್ತ್ರೀವಾದಿ ವಿಮರ್ಶಕರು ಈ ಪೌರತ್ವದ ಸಿದ್ಧಾಂತದ ಬಗ್ಗೆ ಹೀಗೆ ಹೇಳ್ತಾರೆ: ಕಾನೂನಿನ ಪ್ರಕಾರ ಮಹಿಳೆ ಪೂರ್ತಿ ಪೌರತ್ವವನ್ನು ಅನುಭವಿಸಿದರೂ ಸಹ ಸಾಮಾಜಿಕ ಜೀವನದಲ್ಲಿ ಆಕೆ ಅಧೀನತೆಗೆ ಒಳಪಡ್ತಾಳೆ ಎಂದು ಈ ಟೀಕಾಕಾರರ ವಾದ. ಇನ್ನೊಂದು ಟೀಕೆ ಸಬಲ್ಟನ್ ಕ್ರಿಟಿಕ್ ಅಥವಾ ವಿಮರ್ಶೆ. ಸಬಲ್ಟನ್ ಅಂತ ಹೇಳಿದರೆ ತಳಮಟ್ಟದ ಎನ್ನುವಂತಹ ಅರ್ಥವನ್ನು ಸೂಚಿಸುತ್ತದೆ. ಈ ವರ್ಗದ ಟೀಕಾಕಾರರ ಪ್ರಕಾರ ಸಾಮಾಜಿಕ ಜೀವನದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಎಂಬ ಎರಡು ಸ್ತರಗಳು ಸಾಮಾನ್ಯವಾಗಿರುವಂಥದ್ದು. ಕಾನೂನಾತ್ಮಕವಾಗಿ ಪೌರನನ್ನು ಸಮಾನರನ್ನಾಗಿ ಕಂಡರೂ ಸಹ ಪ್ರಾಯೋಗಿಕವಾಗಿ ಅವರನ್ನು ಶ್ರೇಷ್ಠ ಕನಿಷ್ಠ ಎಂದು ಪರಿಗಣಿಸಲಾಗ್ತದೆ ಎನ್ನುವುದು ಈ ಒಂದು ಟೀಕಾಕಾರರ ವಾದ. ಇನ್ನು ಈ ಒಂದು ಪೌರತ್ವದ ಸಿದ್ಧಾಂತದ ಬಗ್ಗೆ ವಿವರಿಸಿದ ನಂತರ ನಾವೀಗ ಪೌರತ್ವದ ಬಗ್ಗೆ ಸಂವಿಧಾನದಲ್ಲಿ ಇರುವಂತಹ ವಿಧಿಗಳ ಬಗ್ಗೆ ಸ್ವಲ್ಪ ನೋಡಬೇಕು. ಅದರಲ್ಲಿ ಭಾರತದ ಸಂವಿಧಾನದ ಭಾಗ 2ರಲ್ಲಿ ವಿಧಿ 5ರಿಂದ 11ರವರೆಗೆ ಪೌರತ್ವದ ಬಗೆಗೆ ವಿವರಣೆಯನ್ನು ನಾವು ನೋಡ್ತೇವೆ. ಇನ್ನು ಪೌರತ್ವದ ಬಗೆಗಿನ ವಿಧಿಯನ್ನು ಹಲವಾರು ಬಾರಿ ಅದು ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಗೆ ಒಳಗಾಗಿದೆ. ಈ ತಿದ್ದುಪಡಿ ಯಾವುದೆಲ್ಲ ಅಂತ ಹೇಳೋದನ್ನು ನೋಡಬೇಕು. ಒಂದು ಸಿಟಿಸನ್ಶಿಪ್ ಆ್ಯಕ್ಟ್ 1955, ನಂತರ ಅಮೆಂಡ್ಮೆಂಟ್ ಆಫ್ 1986, 1992, 2003, 2005 ಮತ್ತು ಅಮೆಂಡ್ಮೆಂಟ್ ಬಿಲ್ ಆ್ಯಕ್ಟ್ 2019. ಇದರಲ್ಲಿ 2019ರ ಅಮೆಂಡ್ಮೆಂಟ್ ಬಿಲ್, ಪೌರತ್ವ ತಿದ್ದುಪಡಿ ಕಾಯಿದೆ CAA, ಇದು ಭಾರಿ ಚರ್ಚೆಗೆ ಒಳಗಾದಂತಹ ಒಂದು ಅಮೆಂಡ್ಮೆಂಟ್. ಅಂದರೆ ಈ ತಿದ್ದುಪಡಿಯ 2019ರ ಕಾಯ್ದೆ ಪ್ರಕಾರ ಭಾರತದ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾದ ಕಾರಣಕ್ಕೆ ಅಲ್ಲಿ ಕಿರುಕುಳ ಅನುಭವಿಸಿ ಬದುಕಲಾರದೆ 31 ಡಿಸೆಂಬರ್ 2014ಕ್ಕಿಂತ ಮುಂಚೆ ಭಾರತದೊಳಗೆ ಬಂದಂತಹ ಹಿಂದೂ, ಜೈನ, ಬೌದ್ಧ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್ಖರನ್ನು ಭಾರತೀಯ ಪ್ರಜೆಗಳು ಎಂದು ಪರಿಗಣಿಸಿ ಅವರಿಗೆ ಪೌರತ್ವವನ್ನು ನೀಡಲಾಗುವುದು ಎನ್ನುವಂತಹ ಒಂದು ಕಾಯ್ದೆ. ಹೀಗೆ ಭಾರತಕ್ಕೆ ವಲಸೆ ಬಂದ ಮುಸ್ಲಿಮೇತರರು ಇಲ್ಲಿನ
ಪೌರತ್ವವನ್ನು ಪಡೆಯಲು 11 ವರ್ಷ ಕಾಯದೆ ಈಗಾಗಲೇ 5 ವರ್ಷ ನೆಲೆಸಿದ್ದರೆ ಅವರು ಭಾರತದ ಪೌರತ್ವವನ್ನು ಪಡೆಯಬಹುದು ಎನ್ನುವಂಥದ್ದು ಈ ಕಾಯ್ದೆಯಲ್ಲಿದೆ. 2014 ಡಿಸೆಂಬರ್ ನಂತರ ಬಂದಂಥ ಅಕ್ರಮ ವಲಸಿಗರನ್ನು ಗಡೀಪಾರು ಮಾಡುವುದಿಲ್ಲ. ಬದಲಾಗಿ ಅವರಿಗೆ 1955 ಕಾಯ್ದೆ ಅಡಿಯಲ್ಲಿ ಸೂಚಿಸಿರುವ ಹಾಗೆ ನೈಸರ್ಗಿಕ ದೇಶೀಕರಣ ಅಥವಾ ಪೌರತ್ವದ ಮೂಲಕ ಇಲ್ಲಿನ ಪೌರತ್ವವನ್ನು ಅವರು ಪಡೆಯಬಹುದು ಎನ್ನುವುದು ಈ ಒಂದು ಅಮೆಂಡ್ಮೆಂಟ್ ಬಿಲ್ 2019 ಒಂದು ಸಾರ. ಹೀಗೆ ಈ ಒಂದು ಪೌರತ್ವದ ಬಗೆಗಿನ ಪ್ರಸ್ತುತ ಚರ್ಚೆಗಳು ಎಲ್ಲ ವಿಷಯಗಳನ್ನು ಒಳಗೊಂಡಿದೆ.